ನಮಸ್ಕಾರ. ಎಷ್ಟೋ ಸತಿ ನಮಗೆ ಅನಿಸಿದೆ ಅಲ್ವಾ, ನನ್ನ ಜೀವನದಲ್ಲಿ ನಾನು ಏನಪ್ಪ ಮಾಡ್ತಾ ಇದ್ದೀನಿ, ಯಾವ ಥರನೂ ನನಗೆ ಹುಮ್ಮಸ್ಸೇ ಇಲ್ಲ. ಅಯ್ಯೋ, ದಿನ ಮಾಡಿ ಕೆಲಸ ಮಾಡಿ ಬೇಜಾರಾಗಿದೆ ಮಾರಾಯ, ಯಾಕಾದರೂ ಬದುಕಿದ್ದೀನಪ್ಪ ಅಂತ ಅನಿಸುತ್ತೆ. ಕೆಲವು ಸತಿ ಯಾವುದ್ರಲ್ಲೂ ಆಸಕ್ತಿನೇ ಇರಲ್ಲ. ದಿನ ಕೆಲಸ ಮಾಡ್ತಾ ಇರ್ತೀವಿ, ದಿನ ಮನೆಯಲ್ಲಿ ಒಂದೇ ಕೆಲಸ ಮಾಡ್ತಾ ಇರ್ತೀವಿ. ಆದರೂ ನಮಗೆ ಏನೋ ಒಂದು ಆಚೆ ಕಡೆ ಹೋಗಿ ಏನೋ ಒಂದು ಮಾಡಬೇಕು, ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನೋ ಒಂದು ಕೆಲಸ ಮಾಡಬೇಕು, ಎಷ್ಟೋ ದಿನ ನಾವು ಅಂದ್ಕೊಂಡಿದ್ದ ಕನಸನ್ನು ನಾವು ಪೂರೈಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಯಾವುದ್ರಲ್ಲೂ ಆಸಕ್ತಿ ಇರಲ್ಲ. ಯಾಕಪ್ಪ ಹೀಗಾಗತ್ತೆ ಅಂತಂದರೆ ನೋಡಿ, ನಾವೀಗ ಏನು ಮಾಡ್ತಾ ಇದ್ವಿ, ಮೊದಲಾದರೆ ನಮಗೆ ಬೋರ್ ಆದರೆ ಆಚೆ ಹೋಗ್ತಾ ಇದ್ವಿ, ಪುಸ್ತಕನ ಓದ್ತಾ ಇದ್ವಿ, ಯಾರೋ ಫ್ರೆಂಡ್ಸನ್ನು ಮೀಟ್ ಮಾಡ್ತಾ ಇದ್ವಿ, ಅಥವಾ ಒಂದು ಬ್ಯಾಂಕಿಗೆ ಹೋದರೂ ಯಾರೋ ಒಬ್ಬರು ಸಿಗೋರು ಅಲ್ಲಿ ಸಮಯ ಕಳೀತಾ ಇದ್ವಿ, ಅಥವಾ ಎಲ್ಲೋ ಒಂದು ತರಕಾರಿ ತರಕ್ಕಾಗಲಿ ಏನೋ ಒಂದು ಆಚೆ ಹೋಗ್ತಾ ಇದ್ವಿ, ಜನಗಳ ಸಂಪರ್ಕ ಆಗ್ತಾ ಇತ್ತು. ಈ ಸೋಷಲ್ ಆಂಗ್ಸೈಟಿ ಆಗ ನಮ್ಗೆ ಏನಂತ ಗೊತ್ತಿರಲಿಲ್ಲ. ತುಂಬ ಬೇಗನೆ ನಾವು ಎಲ್ಲರನ್ನೂ ಹಚ್ಕೋತಾ ಇದ್ವಿ, ಫ್ರೆಂಡ್ಸ್ ಆಗ್ತಾಯಿದ್ರು. ಕಷ್ಟ ಅಂತ ಹೇಳಿದ್ರೆ 100 ಜನ ಬರೋರು. ಆದರೆ ಈಗ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ, ಫೇಸ್ಬುಕ್ ಓಪನ್ ಮಾಡಿದ್ರೆ 1000 ಫ್ರೆಂಡ್ಸ್ ಇರ್ತಾರೆ, ಆದರೆ ಕಷ್ಟದಲ್ಲಿ ಒಬ್ಬರು ಕೂಡ ಬರಲ್ಲ. ಹೀಗಾಗಿ ನಾವು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹ್ಯೂಮನ್ ಎಸ್ ಎ ಸೋಷಲ್ ಅನಿಮಲ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೆ ನಮಗೆ ಬಾಂಧವ್ಯತೆಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ನಮಗೆ ಯಾರ ಜೊತೆನೂ ಮಾತಾಡಬೇಕು ಅಥವಾ ಎಲ್ಲೋ ಆಚೆ ಹೋಗಬೇಕು, ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾವುದಕ್ಕೂ ಹುಮ್ಮಸ್ಸಿಲ್ಲ. ಇದರ ಮುಖ್ಯ ಏನು ಕಾರಣಪ್ಪ ಅಂತ ಹೇಳಿದ್ರೆ ನಮ್ಮ ಮೊಬೈಲ್ ಫೋನ್. ಹೌದು, ಮೊಬೈಲ್ ಫೋನಿಂದ ನಮಗೆ ಎಷ್ಟೊಂದು ಸಹಾಯ ಆಗಿದೆ ಅಂತ ಹೇಳಿದರೆ, ಯಾವುದೇ ಒಂದು ವಸ್ತು ಬೇಕಾದರೂ ತಕ್ಷಣ ನಾವು ಆರ್ಡರ್ ಮಾಡ್ಬೋದು, 10 ನಿಮಿಷದಲ್ಲಿ ಬರುತ್ತೆ. ಅಥವಾ ಏನೇ ಒಂದು ಬೇಜಾರಾಗ್ತಾ ಇದೆ, ನಾವು ಟ್ರಾವೆಲ್ ಮಾಡಬೇಕಾದ್ರೆ, ಮುಂಚೆ ಆದರೆ ನಾವು ಎಲ್ಲೋ ಟ್ರೈನಲ್ಲಿ ಹೋಗಬೇಕಾದ್ರೆ, ಬಸ್ಸಲ್ಲಿ ಹೋಗಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡಿರೋ ಸಹ ಪ್ರಯಾಣಿಕರ ಜೊತೆಗೆ ಮಾತಾಡ್ತಾ ಇದ್ವಿ. ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಮೊಬೈಲ್ ಬಂದಾಗಲಿಂದ ಮೊಬೈಲ್ ನೋಡ್ತಾ ಕೂತಿರ್ತೀವಿ. ನಮಗೆ ಏನನ್ಸುತ್ತೆ, ನಮ್ಮದೇ ಕಷ್ಟ ದೊಡ್ಡದು ಅನಿಸ್ಬಿಡುತ್ತೆ. ನೋಡಿ, ನೀವು ಮುಂಚೆ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಹತ್ರ ಕೇಳಿ ಡಿಪ್ರೆಷನ್ ಅಂದರೆ ಏನು, ಆಂಗ್ಸೈಟಿ ಅಂದರೆ ಅಂತ ಏನು ಅಂತ, ನಿಮಗೆ ಬೈದು ಕಳಿಸ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ ಅಂತ. ಆದರೆ ನಾವೀಗ ಬೇಗನೆ ಆತ್ಮಸ್ಥೈರ್ಯ ಕಳ್ಕೊತಾ ಇದ್ದೀವಿ, ಆತಂಕಕ್ಕೆ ಒಳಗಾಗ್ತಾ ಇದ್ದೀವಿ, ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ, ಡಿಪ್ರೆಷನ್ಗೆ ಒಳಗಾಗ್ತಿದ್ದೀವಿ, ಇನ್ನೂ ನಾವು ಹೆಚ್ಚಾಗಿ ದುಃಖವಾಗಿದ್ದೀವಿ. ಯಾಕಂತ ಹೇಳಿದ್ರೆ ನೋಡಿ, ಈ ಟೆಕ್ನಾಲಜಿ ಎಲ್ಲ ಬರ್ತಿದೆ, ನಮ್ಮ ಕೆಲಸ ಹಗುರ ಆಗ್ತಿದೆ. ಮುಂಚೆ ಆದರೆ ಎಲ್ಲ ಕಡೆ ಹೋಗಬೇಕಿತ್ತು, ನಾವು ಇನ್ನೂ ಸುಖವಾಗಿರಬೇಕಲ್ಲ, ಯಾಕೆ ಕಷ್ಟಪಡ್ತಾ ಇದ್ದೀವಿ, ಯಾಕೆ ಮಾನಸಿಕವಾಗಿ ಕುಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೇ ಕಾರಣ. ಅದಕ್ಕೆ ಗೆಳೆಯರೇ, ಯಾವತ್ತೂ ಅಷ್ಟೇ, ಏನೇ ಒಂದು ಸಣ್ಣ ವಿಷಯಕ್ಕಾದರೂ ಆಚೆ ಹೋಗಿ ವ್ಯಾಯಾಮ ಮಾಡಿ ನಿಮ್ಮನ್ನು ನೀವು ಚಾಲೆಂಜ್ ಮಾಡ್ಕೊಳ್ಳಿ. ನಾವು ಎಷ್ಟೋ ಸತಿ ಅನ್ಕೋತೀವಿ, ಅಬ್ಬ ನಂಗೆ 50 ವರ್ಷ ಆಯಿತು, ನಾನೀಗ 6 ಪ್ಯಾಕ್ ಮಾಡೋಕ್ಕೆ ಸಾಧ್ಯನಾ ಇಲ್ಲ ಅಂತ. ಆದರೆ ನಿಮಗೆ ನೀವು ಚಾಲೆಂಜ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ನೀವು ಚಾಲೆಂಜನ್ನು ತಗೋತಾ ಹೋಗ್ತೀರಾ, ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಯಾವುದೇ ಒಂದು ಕಷ್ಟ ಬಂದರೂ ನಮಗೆ ಕಾನ್ಫಿಡೆನ್ಸ್ ಇದ್ದರೆ ನಾವು ಏನನ್ನು ಬೇಕಾದರೂ ಜಯಿಸ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ನಾವು ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಗೊತ್ತಾ, ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊಬೈಲನ್ನು ನಾವು ಯಾವುದೇ ಒಂದು ಸ್ವಲ್ಪ ಬೇಜಾರಾದರೆ ಮೊಬೈಲನ್ನು ಡಿಸ್ಟ್ರಾಕ್ಷನ್ ಆಗಿ ತಗೋತಾ ಇರ್ತೀವಿ. ನಮ್ಮ ಬ್ರೈನ್ಗೆ ಏನು ಸಿಗ್ನಲ್ ಕಳಿಸ್ತಾ ಇರ್ತೀವಿ ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ನಿನಗೆ ಬೇಜಾರಾದಾಗ ನಿನ್ನ ಮೊಬೈಲ್ ನೋಡು, ಅಥವಾ ನಿನ್ಗೇನು ಅನ್ಸುತ್ತೋ ಅದನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ, ನೀವು ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತೀರಾ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗಲ್ಲ. ಈಗ ಈ ಸಣ್ಣ ಅಳ್ತಾ ಇರೋ ಮಗುಗೆ ಏನಾದರೂ ಒಂದು ಕೊಟ್ಟರೆ ಅಳು ನಿಲ್ಸತ್ತೆ ಅಲ್ವಾ. ಆದರೆ ಹಾಗೆ ನಮ್ಮ ಮನಸ್ಸು ಕೂಡ ನಮ್ಗೇನಾದರೂ ಒಂದು ಚಡಪಡಿಸ್ತಾ ಇರ್ತೀವಿ, ಏನು ದುಃಖ ಅಂತ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ. ಅದನ್ನು ಮರೆಮಾಚಕ್ಕೆ ಇಲ್ಲ ಏನೋ ಒಂದು ಸಬ್ಸ್ಟೆನ್ಸಿಗೆ ಒಳಗಾಗೋದು, ಅಥವಾ ಮೊಬೈಲ್ ನೋಡೋದು, ಅಥವಾ ಏನೋ ಒಂದು ಡಿಸ್ಟ್ರಾಕ್ಷನ್ ಮಾಡ್ಕೋತೀವಿ. ಆದರೆ ನಮ್ಮ ಫೀಲಿಂಗ್ಸನ್ನು ನಾವು ಅಡ್ರೆಸ್ ಮಾಡ್ತಾ ಹೋಗಲ್ಲ. ನಿಮ್ಮನ್ನು ನೀವು ಚಾಲೆಂಜ್ ಮಾಡ್ಕೋತಾ ಇರಿ. ಪ್ರತಿಯೊಂದು ಯಾವುದು ನಿಮಗೆ ಸಣ್ಣ ವಯಸ್ಸಲ್ಲಿ ಸಂಗೀತ ಕಲಿಬೇಕು ಅಂತ ಆಸಕ್ತಿ ಇತ್ತು, ಅದನ್ನು ಹೋಗಿ ಕಲೀರಿ. ಡ್ಯಾನ್ಸ್ ಮಾಡಬೇಕು ಅನ್ನೋದು ಆಸಕ್ತಿ ಇತ್ತು, ಅದನ್ನು ಮಾಡಿ. ಯಾವಾಗಲೂ ನೀವು ಯಾವಾಗ ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ತೀರಾ, ನಿಮ್ಮ ಇನ್ನರ್ ಚೈಲ್ಡ್ ಕೂಡ ಹೀಲಿಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದಂದ್ರೂ ನಿಮಗೆ ನೀವು ಚಾಲೆಂಜನ್ನು ಕೊಟ್ಕೋತಾ ಹೋಗಿ, ಆಗ ನಿಮ್ಮ ಲೈಫು ಮೊನಾಟನಸ್ ಅನ್ಸಲ್ಲ, ನಿಮಗೆ ಬೇಜಾರಾಗಲ್ಲ. ಯಾವ ಕೆಲಸ ಮಾಡಬೇಕಾದ್ರೂ ಒಂದು ಆಸಕ್ತಿ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಯಾವುದಾದ್ರೂ ಒಂದು ಹೊಸ ಜಾಗಕ್ಕೆ ವರ್ಷಕ್ಕೊಂದ್ಸತಿ ಆದರೂ ಟ್ರಾವೆಲ್ ಮಾಡಿ. ಹೇಳ್ತಾರಲ್ವಾ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಯಾವಾಗಲಾದರೂ ನಾವು ಪ್ರತಿ ಸತಿ ನಾವು ಟ್ರಾವೆಲ್ ಮಾಡಿದಾಗ ನಾವು ಹೋಗಿ ಬರುವಾಗ ಹೇಗಿರ್ತೀವೋ ಹಾಗಿರಲ್ಲ. ನಾವು ಒಂದು ಹೊಸ ವ್ಯಕ್ತಿಯಾಗಿ ಬರ್ತೀವಿ. ನಾವು ಎಲ್ಲಿ ಹೋಗ್ತೀವೋ ಆ ವಾತಾವರಣಕ್ಕೆ ಹೊಂದ್ಕೊಂಡು ಅಲ್ಲಿ ಹೊಸ ಜನಗಳನ್ನು ನೋಡ್ತಾ ಹೋಗ್ತೀವಿ. ದಯವಿಟ್ಟು ನಿಮ್ಮ ಲೈಫನ್ನು ಮೊನಾಟನಸ್ ಮಾಡ್ಕೋಬೇಡಿ, ಮೊಬೈಲನ್ನೇ ಒಂದು ಡಿಸ್ಟ್ರಾಕ್ಷನ್ ಆಗಿ ಇಟ್ಕೊಳ್ತಾ ಹೋಗಬೇಡಿ. ನಿಮಗೆ ನೀವು ಚಾಲೆಂಜ್ ಮಾಡ್ಕೋತಾ ಹೋಗಿ, ಇವತ್ತು ನಾನು 10% ಖುಷಿಯಾಗಿದ್ದೀನಿ ಅಂದರೆ ನಾಳೆ ನಾನು 15% ಖುಷಿಯಾಗಿರಬೇಕು, ನಾಡಿದ್ದು ನಾನು
20% ಖುಷಿಯಾಗಿರಬೇಕು. ಹ್ಯಾಪಿನೆಸ್ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್. ಅದನ್ನು ನಾವು ಯಾವಾಗೂ ಒಂದು ಸ್ವಲ್ಪ ಬೇಜಾರಾಗ್ತಿದೆ ಹೋಗ್ಬಿಟ್ಟು ಏನೋ ಕುಡಿಯೋಣ ಅಥವಾ ಇನ್ನೊಂದೇನೋ ಮಾಡೋಣ, ಮತ್ತೊಂದು ಮಾಡೋಣ, ಮೊಬೈಲ್ ನೋಡೋಣ, ಫಿಲಮ್ ನೋಡೋಣ, ಇದು ಯಾವುದೂ ಡಿಸ್ಟ್ರಾಕ್ಷನ್ ಅಲ್ಲ. ನಿಮ್ಮ ಇಶ್ಯೂನ ಅಡ್ರೆಸ್ ಮಾಡಿ. ಕೆಲವು ಸತಿ ಏನೂ ಮಾಡೋದು ಬೇಡ, ಸ್ಟಿಲ್ನೆಸ್ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಸಲ್ಲಿ ಏನೋ ಒಂದು ಗೊಂದಲ ಆಗ್ತಾ ಇದ್ರು ನಮ್ಮ ಜೊತೆ ನಮಗೆ ಸಂಬಂಧ ಚೆನ್ನಾಗಿದ್ರೆ ಎಲ್ಲವನ್ನೂ ಇಶ್ಯೂವನ್ನು ನಾವು ರಿಸಾಲ್ವ್ ಮಾಡ್ತಾ ಹೋಗ್ಬೋದು. ಯಾಕಂತ ಹೇಳಿದ್ರೆ ಒಂದು ತಾಯಿ ಮಗುವನ್ನು ಹೇಗೆ ನೋಡ್ಕೋತಾಳೆ ಹಾಗೆ ನಮ್ಮನ್ನು ನಾವು ನೋಡ್ಕೋಬೇಕಾಗತ್ತೆ, ನಮ್ಮ ಮನಸ್ಥಿತಿಯನ್ನು ನಾವು ಹಾಗೆ ನೋಡ್ಕೋಬೇಕಾಗತ್ತೆ. ಒಂದು ಹೇಳ್ತೀನಿ, ನಾವು ಏನೋ ಸಮಾಜಕ್ಕೆ ಚೇಂಜ್ ಮಾಡ್ತೀನಿ, ನಾನು ಯಾರನ್ನೋ ಚೇಂಜ್ ಮಾಡ್ತೀನಿ ಅನ್ನೋದು ಸುಳ್ಳು. ಮೊದಲು ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು. ನಮ್ಮನ್ನು ನಾವು ಯಾವಾಗ ಬದಲಾಯಿಸ್ಕೋತೀವೋ ನಮ್ಮ ಸುತ್ತಮುತ್ತ ಜನ ನೋಡಿ ನಮ್ಮನ್ನು ನೋಡಿ ಕಲಿತಾ ಹೋಗ್ತಾರೆ. ಹಾಗಾಗಿ ಆ ಚೇಂಜಸನ್ನು ಫಸ್ಟು ನಾವು ತಗೋಬೇಕು. ಯಾವುದೇ ಒಂದು ಸರ್ಕಾರ ನಮ್ಮನ್ನು ಬದಲಾಯಿಸುತ್ತೆ, ಯಾರೋ ಒಬ್ರು ಬಂದು ಬದಲಾಯಿಸ್ತಾರೆ, ನನ್ನ ಗಂಡ ನನ್ನ ಕಂಪ್ಲೀಟ್ ಮಾಡ್ತಾನೆ, ನನ್ನ ಹೆಂಡತಿ ನನ್ನ ಕಂಪ್ಲೀಟ್ ಮಾಡ್ತಾಳೆ, ಅವ್ರು ಬದಲಾಗಬೇಕು ಇವ್ರು ಬದಲಾಗಬೇಕು ಅಂತ ಕಾಯ್ತಾ ಕೂತ್ಕೊಂಡ್ರೆ ನಮಗೆ ಇಲ್ಲಿ ತುಂಬಾ ಕಮ್ಮಿ ಸಮಯ ಇದೆ. ಹಾಗಾಗಿ ನಿಮಗೆ ಏನಾದರೂ ನಿಮ್ಮ ಜೀವನದಲ್ಲಿ ಏನೂ ನಡೀತಾ ಇಲ್ಲ, ಯಾಕೆ ಇಷ್ಟು ಮೊನಾಟನಸ್ ಆಗಿದೆ ಅಂತ ಹೇಳಿದ್ರೆ ಒಂದು ಹೊಸ ಹವ್ಯಾಸವನ್ನು ಶುರು ಮಾಡಿ ನಿಮಗೆ ನೀವೊಂದು ಚಾಲೆಂಜನ್ನು ತಗೊಳ್ತಾ ಹೋಗಿ, ಆದಷ್ಟು ಆಚೆ ಹೋಗಿ ಜನಗಳ ಸಂಪರ್ಕವನ್ನು ಬೆಳೆಸ್ತಾ ಹೋಗಿ. ನಿಮ್ಗೆ ಹಾಗೂ ಏನಾದರೂ ನನಗೆ ಬದಲಾವಣೆ ಬೇಕು ಅಂತ ಹೇಳಿದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಅಥವಾ ಯಾರಿಗೆ ನಿಮ್ಮ ಸಹಾಯ ಅವಶ್ಯಕತೆ ಇರುತ್ತೋ ಅಂಥವರಿಗೆ ಹೋಗಿ ಸಹಾಯ ಮಾಡಿದಾಗಲೂ ಕೂಡ ನಮ್ಮ ಸೆರೋಟಿನಿನ್ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಯಾವಾಗ ನಾವು ಒಬ್ಬರಿಗೆ ಸಹಾಯ ಮಾಡ್ತೀವಿ, ಯಾವಾಗ ಒಬ್ಬರಿಗೆ ಏನೋ ಒಂದು ಕೊಡ್ತೀವಿ, ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ, ಒಂದು ಚೇಂಜಸ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಗೆ ಸಹಾಯ ಮಾಡೋ ಕೆಪಾಸಿಟಿ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮಲ್ಲೂ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.